ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಯಪಡಿಸುತ್ತಾ, ಕರ್ತನ ನಾಮದಲ್ಲಿ ಆತನ ವಾಕ್ಯದ ಧ್ಯಾನದಿಂದ ನಿಮ್ಮೆಲ್ಲರನ್ನು ಬಲಪಡಿಸಬೇಕೆಂದು ಈ ಅನುದಿನದ ಧ್ಯಾನವನ್ನು 7 ಗಂಟೆಗೆಲ್ಲ ಅನುದಿನವೂ ಪ್ರತಿದಿನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ, ಹಾಗಾದರೆ ಎಷ್ಟೋ ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದೀರಲ್ಲವೇ? ಇನ್ನೂ ನೀವು ಆಯಾಸಗೊಂಡು ಹಾಸಿಗೆಯ ಮೇಲೆ ಮಲಗಿರೋದಾದ್ರೆ, ಇನ್ನೂ ಸಿದ್ಧಗೊಳ್ಳದೇ ಇರುವುದಾದ್ರೆ, ಈಗ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿಕ್ಕಿದ್ದೇವೆ. ಎಲ್ಲರೂ ಹತ್ತಿರಕ್ಕೆ ಬನ್ನಿ. ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇವು ದೇವರ ಮಾತುಗಳೋ ಎಂಬಂತೆ ಅನುಸರಿಸುವುದಾದರೆ ಅದ್ಭುತವಾದ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ದೇವರು ಅನುಗ್ರಹಿಸುವ ಸಮೃದ್ಧಿಯಾದ ಸಂತೋಷ, ಆನಂದವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತು ನಮ್ಮನ್ನು ಬದುಕಿಸುತ್ತದೆಂದು, ಫಲಿಸುತ್ತದೆಂದು, ನಡೆಸುತ್ತದೆ ಎಂದು, ನಿಮಗಿಷ್ಟಕರವಾಗಿ ಬದುಕಲು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಸಹಕರಿಸುತ್ತದೆ ಎಂದು ಗುರುತಿಸಿ, ಪ್ರತಿ ಉದಯದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿರುವ ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ? ಬೈಬಲ್ ತೆರೆದಿದ್ದೀರಾ? ಓದುತ್ತಾ ಇದ್ದೀರಾ? ಹೇಗಿದ್ದೀರಿ? ಎಲ್ಲಿದ್ದೀರಿ? ಎಲ್ಲಿ ಇರೋದೇನು? ನಿದ್ದೆಯಿಂದ ಎದ್ದ ಕೂಡಲೇ ಮನೆಯಲ್ಲೇ ಇರ್ತೇವೆ. ನೀವು ಮನೆಯಲ್ಲಿಯೇ ನಿದ್ದೆಯಿಂದ ಎದ್ದೇಳ್ತಾ ಇದ್ದೀರಾ? ಬೀದಿಯಲ್ಲಿ ಎದ್ದೇಳ್ತಾ ಇದ್ದೀರಾ? ಇಲ್ಲವೇ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಾ ಇದ್ದೀರಾ? ಬೇರೆ ಎಲ್ಲಿಗೋ ಹೊರಟು ಹೋಗಿ ಕುಟುಂಬದಿಂದ ದೂರ ಇರುವಂಥದ್ದು ಈ ದಿನ ಬಹಳಷ್ಟು ಜನರಿಗೆ ಅದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಒಂದು ಪಕ್ಷಿಯನ್ನು ನೋಡಿರಿ, ಎಲ್ಲೇ ತಿರುಗಾಡಿದರೂ ಸಹ ಸಾಯಂಕಾಲ ಆದ ಕೂಡಲೇ ಗೂಡಿಗೆ ಸೇರುತ್ತೆ. ಹಾಗೆಯೇ ದೇವರು ನಮಗೊಂದು ಕುಟುಂಬ ಕೊಟ್ಟಿದ್ದಾರೆ. ಪಕ್ಷಿಗಳಿಗಿಂತಲೂ ನಾವು ಶ್ರೇಷ್ಠವಾದವರಾಗಿದ್ದೇವೆ. ನಾವು ಎಲ್ಲೇ ಇದ್ರೂ ಕೂಡ ಸಾಯಂಕಾಲ ಆದ ಕೂಡಲೇ ಮನೆಗೆ ಬರುವಂಥದ್ದು ಅದು ಒಳ್ಳೆಯದು. ನನ್ನ ಜೀವಿತದಲ್ಲಿ ನಾನು ಕಲ್ತಿರೋದು, ಬೈಬಲ್ ಕಾಲೇಜಿನಲ್ಲಿರುವಾಗ ನಾನು ಬಹಳ ಕ್ರಮಶಿಕ್ಷಣೆಯನ್ನು ಹೊಂದಿಕೊಂಡಿದ್ದೇನೆ. ಆನಂತರ ವಿವಾಹ ಆದ ಮೇಲೆ ಸೇವೆಯನ್ನು ವಿಸ್ತರಿಸುತ್ತಿರುವ ಸಮಯದಲ್ಲಿ ಯಾವುದೇ ಊರಿಗೆ ಮೀಟಿಂಗಿಗಾಗಿ ಹೋದರೂ, ಎಷ್ಟೇ ರಾತ್ರಿ ಆದರೂ, ಬೆಳಗಿನ ಜಾವ ಆದರೂ ಸಹ ಅಲ್ಲೇ ಇರಲಾರದೆ ತಿರುಗಿ ಮನೆಗೆ ಬರುವುದು, ಮಧ್ಯರಾತ್ರಿ ಆದರೂ ತಿರುಗಿ ಬಂದು ಸೇರೋದು, ಕುಟುಂಬದೊಂದಿಗೆ ಇರುವುದನ್ನು ಕಲಿತುಕೊಂಡೆ. ಅದರ ನಿಮಿತ್ತ ನನ್ನ ಕುಟುಂಬವನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಯಿತು. ಕುಟುಂಬವನ್ನು ಬಿಟ್ಟು ನಾವು ಏನೇ ಸಾಧಿಸಿದರೂ, ಎಲ್ಲಿಗೇ ಹೋಗಿ ಏನೇ ಮಾಡಿದರೂ, ಎಷ್ಟೇ ದೊಡ್ಡ ಕಾರ್ಯಗಳಲ್ಲಿ ಕೈ ಹಾಕಿದರೂ ಅವುಗಳಿಂದ ಪ್ರಯೋಜನವೇನಿದೆ ಹೇಳಿ? ನಿಮಗೊಂದು ಒಳ್ಳೆ ಐಕ್ಯತೆಯುಳ್ಳ ಕುಟುಂಬವಿದೆಯಾ? ಗಂಡ ಹೆಂಡತಿಯರಾಗಿ ನೀವಿಬ್ಬರು ಐಕ್ಯವುಳ್ಳವರಾಗಿದ್ದೀರಾ? ನಿಮ್ಮ ಮಕ್ಕಳು ನಿಮಗೆ ವಿಧೇಯರಾಗುತ್ತಾ ಇದ್ದಾರಾ? ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾ ಇದ್ದಾರಾ? ಬಹಳಷ್ಟು ಜನ ಹೇಳೋದೇನು ಗೊತ್ತಾ? ಯಾಕೆ ನಿಮಗೆ ಇಷ್ಟು ಬಾಧೆ ಎಂದು ಕೇಳಿದ್ರೆ, ನನ್ನ ಬಾಧೆಯೆಲ್ಲ ನನ್ನ ಮಕ್ಕಳ ಕುರಿತಾಗಿದೆ ಅನ್ನುತ್ತಾರೆ. ನನ್ನ ಗಂಡನ ಕುರಿತಾಗಿದೆ, ನನ್ನ ಹೆಂಡತಿಯ ಕುರಿತಾಗಿದೆ ಎಂದು ಹೇಳುವವರು ಅನೇಕರಿದ್ದಾರೆ. ರಾತ್ರಿ ಎಲ್ಲ ಜಗಳವಾಡುತ್ತಾ, ನಿದ್ದೆ ಮಾಡಲಾರದೆ ಒದ್ದಾಡುತ್ತಾ ಎದ್ದಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಗೆ ಆಗುತ್ತೆ ಹೇಳಿ? ಬಹಳಷ್ಟು ಸಾರಿ ಗಂಡ ಹೆಂಡತಿ ಜಗಳವಾಡುತ್ತಿರುವಾಗ ಮಕ್ಕಳು ಮಲಗಿದ್ದಾರೆ ಅಂದುಕೊಳ್ತಾರೆ. ಆದರೆ ಅವರು ಬೆಡ್ಶೀಟನ್ನು ಹೊದ್ದಿಕೊಂಡವರಾಗಿ ನೀವು ಮಾತಾಡುವಂತಹ ಮಾತುಗಳೆಲ್ಲ ಕೇಳಿಸಿಕೊಳ್ಳುತ್ತಲೇ ಇರ್ತಾರೆ. ಅವರ ಮನಸ್ಸುಗಳು ಕುಗ್ಗಿ ಹೋಗುತ್ತಿವೆ, ಚದುರಿ ಹೋಗುತ್ತಿವೆ. ಅದಕ್ಕೆ ಅವರು ಪ್ರಯೋಜಕರಾಗುತ್ತಾ ಇಲ್ಲ. ಕುಟುಂಬ ಕಳೆದುಕೊಳ್ಳುವುದಾದರೆ, ಕುಟುಂಬ ಹಾಳು ಮಾಡಿಕೊಳ್ಳುವುದಾದರೆ ಇನ್ನು ಏನಿದೆ ಹೇಳಿ? ದೇವರು ಕುಟುಂಬ ವ್ಯವಸ್ಥೆಯನ್ನು ಆಶೀರ್ವದಿಸಿದ್ದಾರೆ. ಖಚಿತವಾಗಿಯೂ ಪ್ರತಿ ಕುಟುಂಬದಲ್ಲಿಯೂ ಸಮಸ್ಯೆಗಳಿರುತ್ತವೆ. ಕುಟುಂಬವೆಂದ ಕೂಡಲೇ ವಿವಾಹ ಮಾಡಿಕೊಂಡವರಿಗೆ ಶ್ರಮೆಗಳಿರುತ್ತವೆ, ಶಾರೀರ ಸಂಬಂಧವಾದ ಶ್ರಮೆಗಳಿರುತ್ತವೆ ಎಂದು ಬೈಬಲ್ನಲ್ಲಿ ಹೇಳಲಾಗಿದೆ. ಮೊದಲ ಕುಟುಂಬವಾಗಿರುವ ಆದಾಮ ಹವ್ವ ಅವರ ಕಾಲದಿಂದಲೂ ಈ ದಿನದವರೆಗೂ ಇರುವ ಪ್ರತಿ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಹೋರಾಟ, ಬಾಧೆ, ವೇದನೆ, ಕಷ್ಟ, ಶ್ರಮೆ, ಅಸೂಯೆ, ದ್ವೇಷ, ಜಗಳಗಳು ಉಂಟಾಗುತ್ತಲೇ ಇರ್ತವೆ. ಅದಕ್ಕಾಗಿ ಕ್ರಿಸ್ತನ ಕೇಂದ್ರಕೃತವಾದ ಕುಟುಂಬವಾಗಿ ನಾವಿರಬೇಕು. ಅದಕ್ಕೆ ಕುಟುಂಬ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ನಡೆಯಬೇಕು. ನೀವು ಎದ್ದು ಪ್ರಾರ್ಥನೆ ಮಾಡಿಕೊಳ್ಳುವುದೇ ದೊಡ್ಡ ವಿಷಯ ಅಂದುಕೊಳ್ಳುತ್ತೀರಿ. ಆದರೆ ನೀವು ಉದಯ ಕಾಲದಲ್ಲಿಯೇ ಕುಟುಂಬದವರೆಲ್ಲರೂ ಎದ್ದು ಕೂತ್ಕೊಂಡು ಒಂದು ಚಿಕ್ಕ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಮ್ಮೆ ಮಾಡಿ ನೋಡಿರಿ, ಮಾಡಿರಿ. ನಿಜವೇ, ಉದಯ ಕಾಲ ಬಹಳ ಬ್ಯುಸಿಯಾಗಿರುತ್ತೆ. ನಿಮ್ಮ ಹೆಂಡತಿ ಅಡಿಗೆ ಮಾಡಬೇಕಾಗಿರುತ್ತೆ, ಮಕ್ಕಳಿಗೆ ಸ್ನಾನ ಮಾಡಿ ರೆಡಿ ಮಾಡಿಸ್ಬೇಕಾಗುತ್ತೆ, ಆಹಾರ ಸಿದ್ಧಪಡಿಸಬೇಕಾಗುತ್ತೆ, ನೀವು ಆಫೀಸ್ಗೆ ಹೋಗಬೇಕಾಗುತ್ತೆ. ಎಷ್ಟೇ ಕೆಲಸ ಇದ್ರೂ ಸಹ ಕನಿಷ್ಠ ಒಂದು 10 ಮಿನಿಟ್ಸ್
ನೀವೆಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿ ಒಂದೇ ಒಂದು ಪದ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ಹೃದಯಗಳನ್ನು ಐಕ್ಯಗೊಳಿಸು, ಈ ದಿನವನ್ನು ಆಶೀರ್ವದಿಸಿ ಎನ್ನುವುದಾದರೆ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಇರುತ್ತದೆ. ದೇವರ ಬೇಲಿ ನಿಮ್ಮ ಮನೆಯ ಸುತ್ತಲೂ ಇರುತ್ತೆ. ದೇವರ ಜೊತೆ ಇರುವಿಕೆ ನಿಮಗೆ ಎಲ್ಲಾ ವೇಳೆಯಲ್ಲಿ ಇರುತ್ತೆ. ಕುಟುಂಬ ದೇವರ ಆಶೀರ್ವಾದ ಆಗಿದೆ ಎನ್ನುವ ಸಂಗತಿಯನ್ನು ನಾವು ಗುರುತಿಸಬೇಕು. ನಿಮ್ಮ ಮಕ್ಕಳು ನಿಮ್ಮ ಕಣ್ಮುಂದೆ ಬೆಳೆಯುವುದನ್ನು ನೀವು ನೋಡಿ ಆನಂದಿಸುತ್ತಾ ಇದ್ದೀರಾ? ನಿಮ್ಮ ಮಕ್ಕಳು ನಿಮಗೆ ವಿಧೇಯರಾಗುತ್ತಾ ಇದ್ದಾರಾ? ಈ ದಿನ ಅನೇಕ ಕುಟುಂಬಗಳು ಒಡೆದು ಹೋಗಲು ಕಾರಣ ತಂದೆ ತಾಯಿಗಳಾಗಿ ನಮ್ಮ ಜವಾಬ್ದಾರಿಕೆಗಳನ್ನು ನಿರ್ವಹಿಸಲಾರದೇ ಇರುವುದರಿಂದ. ಒಮ್ಮೆ ವಾಕ್ಯಕ್ಕೆ ಹೋಗೋಣ ಬನ್ನಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತಿದ್ದೇನೆ ಕೇಳಿ. ನೀವು ನಿಮ್ಮ ಪುತ್ರನು ಮತ್ತು ಪೌತ್ರಾದಿ ಸಂತತಿಯವರು ನಿಮ್ಮ ದೇವರಾದ ಯೆಹೋವನಿಗೆ ಭಯಪಟ್ಟು, ನೀನು ನಿನ್ನ ಪುತ್ರನು ನಿನ್ನ ಪುತ್ರನ ಪೌತ್ರಾದಿ ಸಂತತಿಯವರು ನಿಮ್ಮ ದೇವರಾದ ಯೆಹೋವನಿಗೆ ಭಯಪಟ್ಟು ನಾನು ನಿಮಗೆ ಆಜ್ಞಾಪಿಸಿರುವ ಕಟ್ಟಳೆಗಳನ್ನೆಲ್ಲ ಆಜ್ಞೆಗಳೆಲ್ಲವನ್ನು ನಿನ್ನ ಜೀವಮಾನದಲ್ಲೆಲ್ಲ ಕೈಕೊಂಡು ನಡೆಯುತ್ತಾ ನೀವು ದೀರ್ಘಾಯುಷ್ಯವಂತರಾಗುವಂತೆ ಸ್ವಾಧೀನಪಡಿಸಿಕೊಳ್ಳಲು ನೀವು ಹೊಳೆದಾಟಿ ಸ್ವಾತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿನಿರ್ಣಯಗಳು ಇವೆ. ಐಗುಪ್ತದಲ್ಲಿದ್ದಾಗ ಇಸ್ರಾಯೇಲ್ಯರಿಗೆ ಆರಾಧನೆ ಇರಲಿಲ್ಲ, ಸ್ವೇಚ್ಛೆ ಇರಲಿಲ್ಲ. ಬಿಟ್ಟಿ ಕೆಲಸ ಮಾಡಿಸಿಕೊಂಡಿದ್ದ ಆ ಫರೋಹ, ಹೌದು, ನಾವು ಕರ್ತನನ್ನು ಅರಿಯದೇ ಇರುವಾಗ, ಲೋಕದಲ್ಲಿರುವಾಗ ಮನುಷ್ಯರನ್ನು ನೋಡ್ರಿ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಚಾಕರಿ ಮಾಡುತ್ತಾನೆ, ಪ್ರಯಾಸ ಪಡ್ತಾನೆ, ಪರಿಶ್ರಮ ಪಡ್ತಾನೆ. ಆ ಯಜಮಾನನು ಕೊಡುವಂತಹ ಸಂಬಳಕ್ಕೋಸ್ಕರವೋ ವ್ಯಾಪಾರದಲ್ಲಿ ಬರುವ ಲಾಭಕ್ಕೋಸ್ಕರವೋ ಮನುಷ್ಯರು ಕೊಡುವ ಮೆಚ್ಚುಗೆಗಾಗಿಯೋ ಮನುಷ್ಯ ಎಷ್ಟು ತಾಪತ್ರೆ ಪಡ್ತಾನೆ ನೋಡಿ. ತಿಂಡಿ ತಿನ್ನುವುದನ್ನು ಕೂಡ ಲೆಕ್ಕಿಸದೆ, ಹೆಂಡತಿ ಮಕ್ಕಳನ್ನು ಕೂಡ ಲೆಕ್ಕಿಸದೆ ಪ್ರಯಾಸ ಪಡುವಂಥವರಾಗಿರುತ್ತಾರೆ. ಮನೆಯನ್ನು ಬೀದಿ ಪಾಲನ್ನಾಗಿ ಮಾಡಿಕೊಳ್ಳುವಂಥವರೇ ಇರುತ್ತಾರೆ. ನೀವು ಈಗ ನಿಮ್ಮ ಸ್ವಂತ ದೇಶಕ್ಕೆ ಹೋಗುತ್ತಾ ಇದ್ದೀರಿ, ನಾನು ಆಶೀರ್ವದಿಸುವ ದೇಶಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿಯವರೆಗೂ ನಿಮಗೆ ಒಂದು ಒಳ್ಳೆ ಸ್ಥಳವಿಲ್ಲ, ಒಂದು ಸ್ಥಳದಲ್ಲಿ ನೀವು ಕೂಡಿಕೊಳ್ಳುವ ಹಾಗೆ ಒಂದು ಸ್ಥಳವಿಲ್ಲ ನಿಮಗೆ. ಈಗ ನಾನು ನಿಮಗೆ ಹಾಲು ಜೇನು ಹರಿಯುವಂತಹ ದೇಶವನ್ನು ಕೊಡ್ತೇನೆ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳು ಎಲ್ಲರೂ ಸೇರಿ ನನ್ನ ವಾಕ್ಯವನ್ನು ಧ್ಯಾನಿಸಿರಿ, ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯಿರಿ. ಈ ದಿನ ರಕ್ಷಿಸಲ್ಪಟ್ಟಿದ್ದೇವೆಂದು ಹೇಳುವಂತಹ ನಮ್ಮೆಲ್ಲರಿಗೆ ದೇವರು ಹೇಳುವ ಮಾತಿದಾಗಿದೆ. ನೀವೊಬ್ಬರೇ ಭಕ್ತಿಯಲ್ಲಿದ್ದರೆ ಸಾಲುವುದಿಲ್ಲ. ನಿಮ್ಮ ಹೆಂಡತಿಯನ್ನು, ನಿಮ್ಮ ಮಕ್ಕಳನ್ನು, ಇಲ್ಲವೇ ನಿಮ್ಮ ಗಂಡನನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನೆಲ್ಲ ಕರ್ತನ ಕಡೆಗೆ ನಡೆಸಿಕೊಳ್ಳಿರಿ. ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ದೇವರ ವಾಕ್ಯವನ್ನು ಅವರಿಗೆ ಕಲಿಸಿಕೊಡುವಂಥದ್ದು ಬಹಳ ಅವಶ್ಯಕವಾಗಿದೆ. ನಾವು ಹೇಳ್ತಾ ಇದ್ದೇವೆ, ಆದರೆ ಅವ್ರು ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ಮಾರ್ಪಡುವುದಿಲ್ಲ ಎಂದು ಬಹಳಷ್ಟು ಜನ ಅನ್ನುತ್ತಿರ್ತಾರೆ. ಹೇಳಿದ್ದು ಮಾಡಲು ಪ್ರಿಯರೇ ಮಕ್ಕಳು, ನಾವು ಮಾಡಿದ್ದನ್ನೇ ಮಾಡುತ್ತಾರೆ. ನೀವು ಬರೀ ಹೇಳುವವರಾಗಿರೋದಾದರೆ ಪ್ರಯೋಜನವಿಲ್ಲ, ನೀವು ಮಾಡಿ ತೋರಿಸುವವರಾಗಿರಿ. ವಾಕ್ಯದಂತೆ ಬದುಕಿ ತೋರಿಸಿರಿ. ನೀವು ಯಾವುದನ್ನು ಮಕ್ಕಳಿಗೆ ಹೇಳ್ತಾ ಇದ್ದೀರೋ, ಹೇಗಿರಬೇಕೆಂದು ಹೇಳ್ತಾ ಇದ್ದೀರೋ ಹಾಗೆ ನೀವು ನಡ್ಕೊಳ್ಳೋದಾದರೆ ಖಚಿತವಾಗಿಯೂ ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಿಮ್ಮ ಮಕ್ಕಳು ನಡೆಯುತ್ತಾರೆ. ನೀವು ಹೇಳಿದ್ದನ್ನು ಮಾಡಲಿಕ್ಕಾಗದೇ ಇರ್ಬೋದಾದರೆ ನೀವು ಏನು ಮಾಡುತ್ತೀರೋ ಅದನ್ನು ನಿಮ್ಮ ಮಕ್ಕಳು ನೋಡಿ ಮಾಡ್ತಾರೆ. ಅದಕ್ಕೆ ಮಾದರಿಯಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿನದ ಟ್ರೆಂಡ್ ನೋಡಿ ನಮ್ಮ ಯೂತ್ ಎಲ್ಲ ಯಾರನ್ನು ಹಿಂಬಾಲಿಸ್ತಿದ್ದಾರೆ? ಆ ಮೂವಿ ಸ್ಟಾರನ್ನೋ, ಸೆಲೆಬ್ರಿಟಿಯನ್ನೋ, ಆ ಲೋಕದಲ್ಲಿ ಹೋರಾಡುತ್ತಿರುವಂತಹ, ಆರ್ಭಟಿಸುತ್ತಿರುವಂತಹ, ಅಟ್ಟಹಾಸ ಮಾಡುತ್ತಿರುವವರನ್ನು ನೋಡಿ ಅವರ ಹಾಗೆಯೇ ಡ್ರೆಸ್ ಮಾಡಿಕೊಳ್ಳಬೇಕು, ಅವರ ಹಾಗೆಯೇ ಪ್ರವರ್ತಿಸಬೇಕೆಂದು ಆಸೆ ಪಡ್ತಿದ್ದಾರಲ್ಲವೇ? ಅದಕ್ಕಿಂತಲೂ ದೊಡ್ಡ ದೇವರಾಗಿದ್ದಾರೆ ನಮ್ಮ ದೇವರು. ಆತನ ಮಹಿಮೆ ಎಷ್ಟು ದೊಡ್ಡದು ಗೊತ್ತಾ? ಆತನ ತೇಜಸ್ಸು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಆತನ ಕೃಪೆ ಎಷ್ಟು ಸಮೃದ್ಧಿಯಾಗಿದೆ ಗೊತ್ತಾ? ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ ಗೊತ್ತಾ? ಆತನನ್ನು ಹೊಂದಿಕೊಂಡವರು ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡ್ತಾರೆ, ಆರೋಗ್ಯಕರವಾಗಿರ್ತಾರೆ, ಆನಂದಕರವಾಗಿರ್ತಾರೆ, ಮಾಡಿದೆಲ್ಲ ಸಫಲಗೊಳ್ಳುತ್ತೆ. ನಿಜವೇ ಯೇಸುವನ್ನು ನಂಬಿದ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಆಗುತ್ತಿರುವುದನ್ನು ನೋಡುವಾಗ ಖಚಿತವಾಗಿಯೂ ನನಗೂ ಆ ಯೇಸು ಬೇಕು, ನಾನು ಅಂತಹ ಅಭಿವೃದ್ಧಿ ಕಾಣಬೇಕೆಂದು ನೋಡಿದವರು ನಿಮ್ಮ ಹಿಂದೆ ಬೀಳ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳು, ಕನಿಷ್ಠ ನಮ್ಮ ಮಕ್ಕಳು ನಮ್ಮೊಳಗೆ ಆ ಪರಿವರ್ತನೆ ನೋಡ್ತಾ ಇಲ್ಲ, ಆ ಅಭಿವೃದ್ಧಿ ನೋಡುತ್ತಾ ಇಲ್ಲ.
ಅದಕ್ಕಾಗಿಯೇ ಕುಟುಂಬದಲ್ಲಿ ಈ ದಿನ ನಂಬಿಕೆ ಎನ್ನುವುದು ಇಲ್ಲ. ಕುಟುಂಬದಲ್ಲಿ ಐಕ್ಯತೆ ಇಲ್ಲ, ಪ್ರೀತಿ ಇಲ್ಲ, ಪ್ರಾರ್ಥನೆ ಇಲ್ಲ. ದಯವಿಟ್ಟು ಇಂದಿನಿಂದಲೇ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಪ್ರಾರಂಭಿಸಿರಿ. ಇಲ್ಲಿ ದೇವರೇ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂತುಕೊಂಡು ನನ್ನ ಧರ್ಮಶಾಸ್ತ್ರವನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ ಎಂದು 3ನೇ ವಚನದಲ್ಲಿ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭವುಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಬೇಕು. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಅದ್ವಿತೀಯ ದೇವರು. ಅದ್ವಿತೀಯ ದೇವರು ಅಂದರೆ ಏಕೈಕ ದೇವರು, ಪ್ರಿಯನಾದ ದೇವರು, ಪ್ರತ್ಯೇಕನಾದ ದೇವರು. ಇರುವಾತನು ಎಂದೆಂದಿಗೂ ಇರುವವನೂ ಆಗಿದ್ದಾನೆ, ಯಾರೊಂದಿಗೂ ಹೋಲಿಸಲಾಗದವನಾಗಿದ್ದಾನೆ. ಈ ವಿಷಯ ನಾವು ತಿಳಿದುಕೊಂಡು ನಂಬಿಕೆ ಇಡಬೇಕು. ಆತನು ಪರಿಶುದ್ಧನು, ಆತನು ಪ್ರೀತಿಯುಳ್ಳ ಆತನು, ಕನಿಕರವುಳ್ಳ ಆತನು, ಆತನು ಅದ್ಭುತ ಮಾಡುವ ಆತನು, ಸ್ವಸ್ಥ ಮಾಡುವ ಆತನಾಗಿದ್ದಾನೆ. ಯಾವುದೂ ಅಸಾಧ್ಯವಿಲ್ಲ ಪ್ರಿಯರೇ, ಯೇಸುವಿಗೆ ಸಮಸ್ತವೂ ಸಾಧ್ಯವಾಗಿದೆ. ಮನುಷ್ಯರಿಗೆ ಅದು ಅಸಾಧ್ಯವಾಗಿರ್ಬೋದು, ಆದರೆ ದೇವರಿಗೆ ಸಮಸ್ತವೂ ಸಾಧ್ಯವಾಗಿದೆ. ನಮ್ಮ ಜೀವಿತದಲ್ಲಿ ಅಂತಹ ಅಸಾಧಾರಣವಾದ ಕಾರ್ಯಗಳು ಸಾಧ್ಯವಾಗುವಂಥದ್ದು ನಮ್ಮ ಸುತ್ತಲಿರುವವರು ನೋಡುವಾಗ, ಅದನ್ನು ಗುರುತಿಸುವಾಗ, ನಮ್ಮ ಮಕ್ಕಳು ನೋಡುವಾಗ ಖಚಿತವಾಗಿಯೂ ನಮ್ಮ ತಂದೆ ನಂಬುವ ದೇವರು, ನಮ್ಮ ತಾಯಿ ಪ್ರಾರ್ಥಿಸುವ ದೇವರು ಬಹಳ ದೊಡ್ಡ ದೇವರು ಎಂದು ಆ ಮಕ್ಕಳು ಕೂಡ ಮೊಳಕಾಲೂರಿ ಪ್ರಾರ್ಥಿಸುತ್ತಾರೆ. ನಾವು ದೇವರ ವಾಕ್ಯವನ್ನು ಗುರುತಿಸಿ ನಮ್ಮ ದೇವರ ಶ್ರೇಷ್ಠತೆಯನ್ನು ಅರಿತುಕೊಳ್ಳಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಬೇಕು. 6ನೇ ವಚನ, ನಾನು ಈಗ ಆಜ್ಞಾಪಿಸುವ ಈ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಎಲ್ಲಿರಬೇಕು ದೇವರ ಮಾತುಗಳು? ಪುಸ್ತಕದಲ್ಲಿ ಅಲ್ಲ, ಇಲ್ಲವೇ ಸೆಲ್ಫೋನ್ನಲ್ಲಿ ಅಲ್ಲ, ಇಲ್ಲವೇ ಡಿಜಿಟಲ್ ಮೀಡಿಯಾದಲ್ಲಿ ಇರಬೇಕಾದದಲ್ಲ. ಈ ದಿನ ದೇವರ ವಾಕ್ಯ ಮನಸ್ಸಿನೊಳಗಿಟ್ಕೊಳ್ಳಿ. ನಿಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳಿರಿ. ದೇವರ ವಾಕ್ಯವನ್ನು ಪಠಿಸಿ ಧ್ಯಾನಿಸುವಂಥವರಾಗಿರುವುದಾದರೆ ನೀವು ನಿಮ್ಮ ಹೃದಯದೊಳಗಡೆ ಆ ದೇವರ ವಾಕ್ಯವನ್ನು ಭದ್ರಪಡಿಸಿಕೊಳ್ಳಬಲ್ಲಿರಿ. ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಏನ್ ಮಾಡೆಂದು ಹೇಳ್ತಾರೆ ನೋಡಿರಿ. 6ನೇ ವಚನ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸ ಮಾಡಿಸಬೇಕು. ನೋಡಿ ಪ್ರಿಯರೇ, ನಾನು ವಾಕ್ಯ ಹೇಳುತ್ತಿರುವಾಗ ನೀವು ಕೇಳ್ತಾ ಇದ್ದೀರಿ, ಬಹಳ ಸಂತೋಷ. ಆದರೆ ಅಷ್ಟೇ ಸಾಲುವುದಿಲ್ಲ. ಕೇಳಿರುವ ವಾಕ್ಯವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಆ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಒಂದು 17 ಮಿನಿಟ್ಸ್ 18 ಮಿನಿಟ್ಸ್ ಅಷ್ಟೇ ನಾನು ವಾಕ್ಯ ಸಾರ್ತಿರೋದು. ಆದರೆ 24 ಅವರ್ಸ್ ನೀವು ನಿಮ್ಮ ಮಕ್ಕಳೊಂದಿಗೆ ಇರ್ತೀರಿ, ಹೌದಲ್ಲವೇ? ಕನಿಷ್ಠ 10 to 15 ಅವರ್ಸ್ ನೀವು ಮಕ್ಕಳೊಂದಿಗೆ ಸಮಯ ಕಳೆಯುತ್ತೀರಲ್ಲವೇ? ನಿಮ್ಮ ಮಕ್ಕಳೊಂದಿಗೆ ದೇವರ ವಿಷಯಗಳನ್ನು ಮಾತಾಡ್ತಾ ಇದ್ದೀರಾ, ವಾಕ್ಯ ಹೇಳ್ತಾ ಇದ್ದೀರಾ, ವಾಕ್ಯ ಮೆಮೊರೈಸ್ ಮಾಡಲು ಹೇಳ್ತಾ ಇದ್ದೀರಾ, ಅದರಲ್ಲಿರುವಂತಹ ಅರ್ಥವನ್ನು ಮಕ್ಕಳಿಗೆ ವಿವರಿಸುವ ಹಾಗೆ ನಿಮ್ಮ ಪ್ರವರ್ತನೆಯಲ್ಲಿ ದೇವರ ಶಕ್ತಿಯನ್ನು ಅವರು ಕಾಣುವ ಹಾಗೆ ಪ್ರವರ್ತಿಸುತ್ತಾ ಇದ್ದೀರಾ? ಹಾಗಾದರೆ ಖಚಿತವಾಗಿಯೂ ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತದೆ. ಐಕ್ಯಗೊಂಡಿರುವಂತಹ ಆನಂದಕರವಾದ ಪರಲೋಕ ಹೋಲುವ ಕುಟುಂಬ ಜೀವಿತವನ್ನು ನೀವು ಹೊಂದಿಕೊಂಡವರಾಗಿರುತ್ತೀರಿ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ನಿಮ್ಮ ಮನೆಯಲ್ಲಿ ಕೂತುಕೊಳ್ಳುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನಿಮ್ಮ ಮಕ್ಕಳು ಮಲಗುವಾಗ ಟಿವಿ ನೋಡುತ್ತಾ ಮಲಗುತ್ತಾ ಇದ್ದಾರೋ, ಫೋನ್ನಲ್ಲಿ ಮಾತಾಡುತ್ತಾ ಮಲಗುತ್ತಾ ಇದ್ದಾರೋ, ಇಲ್ಲವೇ ನೀವೆಲ್ಲರೂ ದೇವರ ಮಾತುಗಳನ್ನು ಕೇಳುತ್ತಾ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಮಕ್ಕಳನ್ನು ಮಲಗಿಸುತ್ತಾ ಇದ್ದೀರಾ? ಅಯ್ಯೋ, ಈ ದಿನಗಳಲ್ಲಿ ಅವರ ರೂಮು ಬೇರೆ, ನಮ್ಮ ರೂಮು ಬೇರೆ ಎಂದು ರೂಮ್ಸ್ಗಳೇ ಹೆಚ್ಚಾಗ್ತಿವೆ. ನಿಮ್ಮ ರೂಮ್ಗೆ ಹೋಗಿ ಮಲಗಿ ಮಕ್ಕಳೇ ಅಂದರೆ ಹೋಗಿ ಮಲಗುತ್ತಾರೆ. ಅವ್ರೇನು ಮಾಡ್ತಿದ್ದಾರೆಂದು ಕನಿಷ್ಠ ಗಮನಿಸುವುದಿಲ್ಲ. ನಿಮಗೆ ಗೊತ್ತಾ, ಜಾನ್ ವೆಸ್ಲಿ ಅವರ ತಾಯಿಯಾದ ಸುಜನ್ನಾ ವೆಸ್ಲಿ ಅವರಿಗೆ ಬಹಳಷ್ಟು ಮಕ್ಕಳಿದ್ರು. 24 ಮಂದಿ ಮಕ್ಕಳು ಹುಟ್ಟಿದ್ರು ಅವರಿಗೆ. ಅದರಲ್ಲಿ 18 ಮಕ್ಕಳು ಬದುಕಿದ್ರು. ಆ 18 ಮಂದಿ ಮಕ್ಕಳಿಗೆಲ್ಲ ಕೂತ್ಕೊಳ್ಳುವಂತೆ ಮಾಡಿ ವಾಕ್ಯ ಹೇಳಿ ಪ್ರಾರ್ಥಿಸುವುದು ಮಾತ್ರವಲ್ಲದೆ, ಪ್ರತಿ ಮಗುವಿನ ಮಂಚದ ಬಳಿಗೆ ಹೋಗಿ ಒಂದೊಂದು ಮಗುವಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಶ್ರದ್ಧೆ ತೆಗೆದುಕೊಳ್ಳುವುದಾದರೆ ಅವರು ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇಲ್ಲ, ಬೈಬಲ್ ಓದುತ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ಸಭೆಗೆ ಬರುತ್ತಾ ಇಲ್ಲ, ತಿರುಗಿ ಬೀಳ್ತಿದ್ದಾರೆ, ದಾರಿ ತಪ್ಪುತ್ತಿದ್ದಾರೆ ಎಂದು ಅನೇಕರು ಹೇಳುತ್ತಾರೆ ಹೊರತು, ನಿಮ್ಮ ಮಕ್ಕಳನ್ನು ದೇವರು ನಿಮಗೆ ಕೊಟ್ಟಾಗ ಒಂದು ಬಿಳಿ ಪೇಪರ್ ಆಗಿ ಕೊಟ್ಟಿದ್ದಾರೆ. ನೀವು ಹೇಗೆ ಮಡಚಿದ್ರೆ ಹಾಗೆ, ಯಾವ ಕಡೆ ನಡೆಸಿದ್ರೆ ನಡೆಯುತ್ತಾರೆ, ಯಾವ ಕಡೆ ಕೈ ಹಿಡ್ಕೊಂಡು ನಡೆಸಿದ್ರೆ ಆ ಕಡೆ ನಡೆಯುತ್ತಾರೆ.
ನೀವೇನನ್ನು ಕಲಿಸುತ್ತೀರೋ ಅದನ್ನು ಕಲಿತುಕೊಳ್ಳುವ ಮಕ್ಕಳನ್ನಾಗಿಯೇ ನಮಗೆ ಕೊಟ್ಟಿದ್ದಾರಲ್ಲವೇ? ಅವರು ಬೆಳೆದು ದೊಡ್ಡವರಾಗಿ ದಾರಿ ತಪ್ಪಿದ್ದಾರೆ ಎಂದು ಹೇಳುವುದಾದರೆ ಸರಿಯಾಗಿ ನಾವು ಅವರಿಗೆ ಬೆಳೆಸಿಲ್ಲ ಎಂದರ್ಥ. ಸ್ವಂತವಾಗಿ ನಮ್ಮಷ್ಟಕ್ಕೆ ನಾವೇ ಬೆಳೆಸಬೇಕು, ನಮ್ಮ ತಿಳುವಳಿಕೆಯಿಂದ ಬೆಳೆಸಬೇಕು ಅಂದುಕೊಳ್ಳುವುದಾದರೆ ಮಕ್ಕಳು ಬೆಳೆಯೋದಿಲ್ಲ. ವಾಕ್ಯದಿಂದ ಅವರನ್ನು ಬೆಳೆಸಬೇಕು. ಅದಕ್ಕಾಗಿಯೇ ಮಕ್ಕಳೊಂದಿಗೆ ಕೂತ್ಕೊಳ್ಳುವಾಗ, ಎದ್ದೇಳುವಾಗ, ನಡೆಯುವಾಗ ದೇವರ ಕುರಿತಾಗಿ ಮಾತಾಡಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಪ್ರೇಯರ್ ಟೈಮ್ ಬೇರೆ, ಆನಂತರ ನಮ್ಮ ಪ್ರೈವೇಟ್ ಟೈಮ್ ಬೇರೆ ಅಂದುಕೊಳ್ತಾರೆ ಬಹಳಷ್ಟು ಜನ. ಆದರೆ ನಮ್ಮ ಜೀವಿತವೇ ಒಂದು ಪ್ರಾರ್ಥನೆಯ ಜೀವಿತವಾಗಿ ಮಾರ್ಪಟ್ಟ ದಿನ, ನಮ್ಮ ಜೀವಿತವೇ ಭಕ್ತಿಯಿಂದ ತುಂಬಿಕೊಂಡ ದಿನ, ನಮ್ಮ ಬದುಕೆಲ್ಲ ದೇವರಿಗೋಸ್ಕರ ಎಂದ ದಿನ, ನಮ್ಮ ಉಸಿರೇ ದೇವರಿಗೆ ಮಾತಾಡುವಂಥದ್ದಾಗಿದೆ ಎಂಬ ದಿನ, ಆ ರೀತಿ ನಾವು ನಂಬಿದಾಗ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತೆ. ಕೂತುಕೊಳ್ಳುವಾಗಲೂ ಏಳುವಾಗಲೂ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ಕುರಿತು ಮಾತಾಡಬೇಕು. ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ನಿಲುವು ಪಟ್ಟಿಗಳಲ್ಲಿಯೂ ತಲೆಯ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರ ವಾಕ್ಯ ನಿಮ್ಮ ಮನೆಯ ಗೋಡೆಯ ಮೇಲಿರಬೇಕು. ಸಿನಿಮಾದ ಚಿತ್ರಗಳಲ್ಲ, ಕೆಲಸಕ್ಕೆ ಬಾರದ ವಿಷಯಗಳಲ್ಲ, ಅನವಶ್ಯಕವಾದ ವಿಗ್ರಹಗಳಲ್ಲ, ಲೋಕದಲ್ಲಿರುವ ಮನುಷ್ಯರ ಪಿಕ್ಚರ್ಸ್ಗಳಲ್ಲ. ಆದರೆ ನೀವು ನಿಮ್ಮ ಮನೆಯಲ್ಲಿ ದೇವರ ಮಾತುಗಳನ್ನು ಬರೆಸಿಕೊಳ್ಳಬೇಕು. ನೀವು ಮಾತಾಡುವಾಗ ದೇವರ ದೊಡ್ಡಸ್ತಿಕೆ, ದೇವರ ಪ್ರೀತಿ, ಆತನ ಶ್ರೇಷ್ಠತೆ, ದೇವರ ವಾಕ್ಯದ ನಡೆಸುವಿಕೆ ನಮ್ಮ ಮಕ್ಕಳಿಗೆ ಕಲಿಸೋಣ. ಗಂಡ ಹೆಂಡತಿಯರಾಗಿ ಮಾತಾಡಿಕೊಳ್ಳುವಾಗ ವಾಕ್ಯಾನುಸಾರವಾಗಿ ಮಾತಾಡಿಕೊಳ್ಳಿರಿ. ಆಗ ನಿಮ್ಮ ಮನೆ ಸ್ವರ್ಗದಂತಿರುತ್ತೆ ನೋಡಿ. ಪರಲೋಕದ ಅನುಭವವನ್ನು ಭೂಲೋಕದಲ್ಲಿ ನೀವು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಮಕ್ಕಳು ಪ್ರವೀಣರಾಗುತ್ತಾರೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ಮಕ್ಕಳಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಮಕ್ಕಳೊಂದಿಗೆ ನೀವು ಸೇರಿ ದೇವರನ್ನು ಆರಾಧಿಸುವವರಾಗಿರ್ತೀರಿ. ಕುಟುಂಬವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ಕರ್ತನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳಿ ಈ ಪ್ರಾರ್ಥನೆಯಲ್ಲಿ ಐಕ್ಯಗೊಳ್ಳುತ್ತಿದ್ದಾರೆಂದು ನಿಮಗೆ ಗೊತ್ತು. ಯಾವ ಮನೆಯಲ್ಲಿ ಸಮಾಧಾನವಿಲ್ಲವೋ, ಯಾವ ಕುಟುಂಬದಲ್ಲಿ ಐಕ್ಯತೆ ಇಲ್ಲವೋ, ಯಾವ ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಸೈತಾನನು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುತ್ತಿದ್ದಾನೋ, ಎಲ್ಲಿ ಯವ್ವನ ಮಕ್ಕಳು ದಾರಿ ತಪ್ಪಿ ತಂದೆ ತಾಯಿಗಳಿಗೆ ತಿರುಗಿ ಬಿದ್ದು ಕುಟುಂಬದಲ್ಲಿ ಸಮಾಧಾನ ಸಂತೋಷವಿಲ್ಲದ ಸ್ಥಿತಿಯನ್ನುಂಟು ಮಾಡುತ್ತಿದ್ದಾರೋ, ಅಂಥವರನ್ನು ಈ ಸಮಯದಲ್ಲಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಗೊಳಿಸುತ್ತೇವೆ. ನಿಮ್ಮ ಆತ್ಮವನ್ನು ಸುರಿಸಿ ನಮ್ಮ ಹೃದಯಗಳನ್ನು ಐಕ್ಯಗೊಳಿಸಿ ಆನಂದಕರವಾದ, ಅಭಿವೃದ್ಧಿಕರವಾದ, ಕ್ರಿಸ್ತನ ಕೇಂದ್ರೀಕೃತವಾದ ಪ್ರತಿ ಕುಟುಂಬ ಇರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಈಗಲೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಇದೇ ನಂಬರ್ಗೆ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.